ಸ್ನೇಹಿತರೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಸಮುದ್ರದ ಅಡಿಯಲ್ಲಿ 50 ಕಿಲೋಮೀಟರ್ ಉದ್ದದ ಸುರಂಗವನ್ನು ನಿರ್ಮಿಸಲಾಗಿದೆ. ಆ ಸುರಂಗ ನಿರ್ಮಿಸುವಾಗ ಸ್ವಲ್ಪವಾದರೂ ನೀರಿನ ಸೋರಿಕೆ ಆಗಿದ್ದರೆ ಸಮುದ್ರದ ನೀರೆಲ್ಲ ಸುರಂಗವನ್ನು ಸೇರುತ್ತಿತ್ತು, ಎಲ್ಲವೂ ನಾಶವಾಗಿ ಬಿಡುತ್ತಿತ್ತು. ಹಾಗೆಯೇ ಯಾವುದೇ ವ್ಯಕ್ತಿಯ ದೇಹವನ್ನು ಕಂಡುಹಿಡಿಯಲು ತುಂಬಾ ಕಷ್ಟಕರವಾಗುತ್ತಿತ್ತು. ಈಗ ಇಂಜಿನಿಯರ್ಗಳು ಇದರ ನಡುವೆ ಅಪಾಯಕಾರಿ ಕೆಲಸವನ್ನು ಹೇಗೆ ಮಾಡಿದ್ದರು, ಸಮುದ್ರದಿಂದ 250 ಅಡಿ ಆಳದಲ್ಲಿ ಯಂತ್ರಗಳನ್ನು ಹೇಗೆ ತೆಗೆದುಕೊಂಡು ಹೋಗಲಾಯಿತು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಸುರಂಗವನ್ನು ನಿರ್ಮಿಸುವಾಗ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಎರಡು ಸ್ವಂತವಾಗಿ ಸುರಂಗವನ್ನು ಅಗೆಯಲು ನಿರ್ಧರಿಸಲಾಯಿತು. ಇದು ಎಷ್ಟು ದೊಡ್ಡ ಕಾರ್ಯವಾಗಿತ್ತು ಎಂದರೆ 10 ತಂಡಗಳು ಒಟ್ಟಾಗಿ ಈ ಕಾರ್ಯವನ್ನು ಪೂರ್ಣಗೊಳಿಸಿದ್ದವು. ಸುರಂಗ ಕೊರೆಯಲು ಸುರಂಗ ಕೊರೆಯುವ ಯಂತ್ರ ಬಳಸಬೇಕಾಗಿ, ಆದರೆ ಮೊದಲು 50 ಅಡಿ ವ್ಯಾಸದ TBM ಯಂತ್ರ ತಯಾರಿಸಿರಲಿಲ್ಲ. ಅದಕ್ಕಾಗಿಯೇ ಸಾವಿರಾರು ಮೈಲುಗಳಷ್ಟು ದೂರದಲ್ಲಿ ಹೊಸ TBM ಯಂತ್ರವನ್ನು ತಯಾರಿಸಲಾಯಿತು. ಈ ಯಂತ್ರ ಹೈಡ್ರಾಲಿಕ್ ಸಹಾಯದಿಂದ ಮುಂದೆ ಸಾಗಲಿದೆ. ಇದು ತನ್ನ ಟಂಗ್ಸ್ಟನ್ ಬ್ಲೇಡ್ಗಳ ಸಹಾಯದಿಂದ ಮಣ್ಣನ್ನು ಅಗೆಯುತ್ತದೆ ಮತ್ತು ಕನ್ವೇಯರ್ ಬೆಲ್ಟ್ ನಿಂದ ಮಣ್ಣನ್ನು ತೆಗೆಯಲಾಗುತ್ತದೆ. ಮಣ್ಣನ್ನು ಅಗೆಯುವ ಅಪಾಯವಿತ್ತು ಮತ್ತು ಅದಕ್ಕಾಗಿಯೇ ಅದನ್ನು ಮೊದಲು ಪರಿಶೀಲಿಸಿದಾಗ ಇಂಗ್ಲೆಂಡ್ ನ ಬದಿಯು ಚೌಕಾಕಾರದ ಪದರವಾಗಿದೆ ಎಂದು ಕಂಡುಬಂದಿದೆ ಮತ್ತು ಅಲ್ಲಿಂದ ನೀರು ಸೋರಿಕೆಯಾಗುವುದಿಲ್ಲ. ಆದರೆ ಫ್ರಾನ್ಸ್ ನ ಭಾಗದಲ್ಲಿ ನೆಲದಡಿಯಲ್ಲಿ ಸಾಕಷ್ಟು ಬಿರುಕುಗಳಿದ್ದವು ಮತ್ತು ಅದಕ್ಕಾಗಿಯೇ ಆ ಭಾಗದಲ್ಲಿ ಉತ್ಪನ್ನಕ್ಕಾಗಿಯೇ ವಿಶೇಷ ರೀತಿಯ TBM ಯಂತ್ರವನ್ನು ತಯಾರಿಸಲಾಯಿತು. ಇದು ಜಲಾಂತರ್ಗಾಮಿ ನೌಕೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರೊಂದಿಗೆ ಅಪಘಾತ ಸಂಭವಿಸಿದ್ದಲ್ಲಿ ಕಾರ್ಮಿಕರನ್ನು ಉಳಿಸಲಾಗುತ್ತದೆ. ಈ ಯಂತ್ರದ ಬದಿಗಳನ್ನು ಮೊದಲು ಬೇರ್ಪಡಿಸಲಾಯಿತು ಮತ್ತು ನಂತರ ಕೆಳಗೆ ಹೋಗುವ ಮೂಲಕ ಬದಿಗಳನ್ನು ಜೋಡಿಸಲಾಯಿತು. ಅವರು 2 ವರ್ಷಗಳ ಕಾಲ ಅಗೆಯುವುದನ್ನು ಮುಂದುವರಿಸಿದ್ದರು. ಆದರೆ ಇಲ್ಲಿ ಉತ್ಪನ್ನದ ಸಮಯದಲ್ಲಿ ಸಡಿಲವಾದ ಮಣ್ಣನ್ನು ಮುಚ್ಚುವುದು ಬಹಳ ಮುಖ್ಯವಾಗಿತ್ತು, ಏಕೆಂದರೆ ಸಮುದ್ರದ ನೀರು ದಾರಿ ಮಾಡಿಕೊಂಡರೆ ವಿನಾಶ ಸಂಭವಿಸುತ್ತದೆ ಮತ್ತು ಅದಕ್ಕಾಗಿಯೇ ಸುರಂಗದ ಗಾತ್ರದ ಡುಂಡಗಿನ ಕಾಂಕ್ರೀಟ್ ಚಪ್ಪಡಿಯನ್ನು ಸುರಂಗದಲ್ಲಿ ಅಳವಡಿಸಲಾಗಿದೆ. ಈ ಕೆಲಸ ಹಲವು ವರ್ಷಗಳ ಕಾಲ ನಡೆಯಿತು. ಆದರೆ ಎಲ್ಲಾ ಇಂಜಿನಿಯರ್ಗಳು ಒಂದು ವಿಷಯದ ಬಗ್ಗೆ ಚಿಂತಿತರಾಗಿದ್ದರು. ಭವಿಷ್ಯದಲ್ಲಿ TBM ಯಂತ್ರವು ಪರಸ್ಪರ ಭೇಟಿಯಾಗದಿದ್ದರೆ ಈ ಎಲ್ಲಾ ಶ್ರಮ ವ್ಯರ್ಥವಾಗುತ್ತದೆ. ಈ ಸಮಯವನ್ನು ತಪ್ಪಿಸಲು ಲೇಸರ್ ಕಿರಣ ಮಾರ್ಗದರ್ಶನದ ವ್ಯವಸ್ಥೆಯನ್ನು ಬಳಸಲಾಯಿತು. ಇದರಲ್ಲಿ 2 ಯಂತ್ರಗಳನ್ನು ಲೇಸರ್ ಕಿರಣದ ಮೂಲಕ ಒಂದಕ್ಕೊಂದು ಜೋಡಿಸಲಾಗಿದೆ ಮತ್ತು ಲೇಸರ್ ಮಾರ್ಕರ್ ಸ್ಥಾನವನ್ನು ಪರಿಶೀಲಿಸಲಾಗಿದೆ. ಯಾವುದೇ ಯಂತ್ರದ ದಿಕ್ಕು ಸ್ವಲ್ಪವಾದರೂ ಬದಲಾದರೆ ಇನ್ನೊಂದು ಯಂತ್ರವು ಅದರೊಂದಿಗೆ ಸ್ವಯಂಚಾಲಿತವಾಗಿ ಹೊಂದಿಕೆಯಾಗುತ್ತದೆ. 100 ಮೀಟರ್ ಬಿಟ್ಟರೆ ಲೇಸರ್ ಮಾರ್ಗದರ್ಶನ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಇಂಜಿನಿಯರ್ ಪರಿಶೀಲಿಸಬೇಕಾಗಿದೆ ಮತ್ತು ಅದಕ್ಕಾಗಿಯೇ 100 ಮೀಟರ್ ಬಿಟ್ಟಾಗ ಅವರು ಒಂದು ರಸ್ತೆಯನ್ನು ಇನ್ನೊಂದು ಬದಿಗೆ ಕಳುಹಿಸುತ್ತಿದ್ದರು ಮತ್ತು ಇದರಿಂದ 2 ಯಂತ್ರಗಳಲ್ಲಿ ಕೇವಲ 10 ಇಂಚುಗಳಷ್ಟು ವ್ಯತ್ಯಾಸವಿದ್ದು ಇಷ್ಟು ಕೆಲಸ ಮಾಡಲಿದೆ ಎಂದು ತಿಳಿದು ಬಂದಿದೆ. ಈಗ ಇಲ್ಲಿ 50 ಅಡಿ ವ್ಯಾಸದ ಯಂತ್ರವಿದೆ ಮತ್ತು ಕಾಂಕ್ರೀಟ್ ಚಪ್ಪಡಿ ಅಳವಡಿಸಿದ ನಂತರ ಸುರಂಗದ ವ್ಯಾಸವು ಕೇವಲ 46 ಅಡಿಗಳಷ್ಟು. ಈಗ ಇದರರ್ಥ ಯಂತ್ರವನ್ನು ಹಾಗೆ ಹೊರತೆಗೆಯಲು ಸಾಧ್ಯವಿಲ್ಲ. ಯಂತ್ರವನ್ನು ಡಿಸ್ಅಸೆಂಬಲ್ ಮಾಡಿದರೂ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ, ಏಕೆಂದರೆ ಯಂತ್ರವನ್ನು ಡಿಸ್ಅಸೆಂಬಲ್ ಮಾಡುವ ವೆಚ್ಚ ಹೊಸ ಯಂತ್ರವನ್ನು ಖರೀದಿಸುವ ವೆಚ್ಚಕ್ಕಿಂತ ಹೆಚ್ಚಾಗಿರುತ್ತದೆ ಮತ್ತು ಅದಕ್ಕಾಗಿಯೇ 2 ಯಂತ್ರಗಳ ಮೊದಲು ಯಾಂತ್ರಿಕ ಆತ್ಮಹತ್ಯೆ ಮಾಡಲಾಯಿತು. ಅಂದರೆ ಅದನ್ನು ಕಳುಹಿಸಲು ಶಾಶ್ವತವಾಗಿ ಸಮಾಧಿ ಮಾಡಲಾಯಿತು ಮತ್ತು ಅದರ ನಂತರ ಇತರ ಯಂತ್ರವನ್ನು ಉಳಿದ ಕೆಲಸವನ್ನು ಮುಗಿಸಿ TBM ಅನ್ನು ಡಿಸ್ಅಸೆಂಬಲ್ ಮಾಡಿ ಮತ್ತೆ ಸುರಂಗದಿಂದ ಹೊರತೆಗೆಯಲಾಯಿತು ಮತ್ತು ಈ ರೀತಿಯಾಗಿ 2 ದೇಶಗಳು 13,000 ವರ್ಷಗಳ ನಂತರ ಸುರಂಗದ ಮೂಲಕ ಸಂಪರ್ಕಗೊಂಡಿವೆ. ಈ ಯೋಜನೆಗೆ ಆ ಸಮಯದಲ್ಲಿಯೇ $12 ಬಿಲಿಯನ್ ವೆಚ್ಚವಾಯಿತು ಮತ್ತು ಇಷ್ಟು ವೆಚ್ಚದಲ್ಲಿ 8 ಆಂಟಲಿಯಾ ಅಪಾರ್ಟ್ಮೆಂಟ್ಗಳು ಮತ್ತು 10 ಬುರ್ಜ್ ಖಲೀಫಾವನ್ನು ನಿರ್ಮಿಸಬಹುದಾಗಿ. ಇಂಜಿನಿಯರ್ಗಳ ಈ ಕೆಲಸವನ್ನು ನೀವು ಹೇಗೆ ಇಷ್ಟಪಡುತ್ತಿದ್ದೀರಿ ಎಂದು ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆಯೂ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.